ವರ್ಡ್‌ಪ್ರೆಸ್ ಅನ್ನ ಯೂಸ್ ಮಾಡ್ಕೊಂಡು ಪ್ರತಿದಿನ ಪ್ಯಾಸಿವ್ ಇನ್‌ಕಮ್ ಅನ್ನ ಅರ್ನ್ ಮಾಡೋದಕ್ಕೆ ಇಷ್ಟ ಇದೆಯಾ? ಅಫಿಲಿಯೇಟ್ ಮೂಲಕ ನೀವು ಒಂದು ಬೆಸ್ಟ್ ಅರ್ನಿಂಗ್ಸ್‌ಗಳನ್ನ ಮಾಡ್ಕೋಬಹುದು. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನಂತಂದ್ರೆ ಬಿಗಿನರ್ ಲೆವೆಲ್ ಇಂದ ಹಿಡಿದು ಪ್ರೋ ಲೆವೆಲ್ ವರೆಗೂ ನೀವೇನಂತಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ವರ್ಡ್‌ಪ್ರೆಸ್ ಅನ್ನ ಯೂಸ್ ಮಾಡ್ಕೊಂಡು ಯಾವ ತರ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದೀನಿ. ಹಾಗಂತಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು? ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಅಂದರೆ ಬೇರೆ ಒಂದು ಕಂಪನಿಗಳ ಪ್ರಾಡಕ್ಟ್ಸ್ ಇರುತ್ತೆ. ಸೊ, ಆ ಪ್ರಾಡಕ್ಟ್‌ಗಳನ್ನ ನೀವು ಸೆಲ್ ಮಾಡ್ಬಿಟ್ಟು ಕಮಿಷನ್ ಅನ್ನ ಅರ್ನ್ ಮಾಡೋದು. ಅಂತಂದ್ರೆ ನೀವು ಆ ಲಿಂಕ್‌ಗಳನ್ನ ಕ್ರಿಯೇಟ್ ಮಾಡ್ಕೊಂಡು, ಆ ಲಿಂಕ್ ಮುಖಾಂತರ ಯಾರಾದ್ರೂ ಪರ್ಚೇಸ್ ಮಾಡಿದ್ರು ಅಂತಂದ್ರೆ, ಸೊ, ಆ ಪರ್ಚೇಸ್ ಮಾಡಿರುವಂತ ಒಂದು ಪ್ರಾಡಕ್ಟ್‌ಗೆ ಇಷ್ಟು ಅಂತ ಕಮಿಷನ್ ಇರುತ್ತೆ. ಸೊ, ಆ ಕಮಿಷನ್ ನಿಮ್ಗೆ ಏನಾಗುತ್ತೆ ಬರುತ್ತೆ. ಅದನ್ನೇ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಅಮೆಜಾನ್ ಇದೆ, ಫ್ಲಿಪ್‌ಕಾರ್ಟ್ ಇದೆ, ಹೋಸ್ಟಿಂಗರ್ ಇದೆ. ಸೊ, ಇದೆಲ್ಲ ಏನಂತಂದ್ರೆ ಒಂದು ಎಕ್ಸಾಂಪಲ್ ಪ್ಲಾಟ್‌ಫಾರ್ಮ್‌ಗಳು. ನಿಮ್ದೇ ಆದಂತ ಒಂದು ಪ್ರಾಡಕ್ಟ್ ಅನ್ನ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಕಸ್ಟಮರ್ ಸಪೋರ್ಟ್ ಅವಶ್ಯಕತೆ ಇರಲ್ಲ. ಡೆಲಿವರಿ ಟೆನ್ಷನ್ ಇರಲ್ಲ. ನೀವು ಮಾಡ್ಬೇಕಾಗಿರೋದು ಏನಂತಂದ್ರೆ ಟ್ರಾಫಿಕ್ ಬಂದು ಸೇಲ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಷ್ಟೇ. ಹಾಗಂತಂದ್ರೆ ಬಿಗಿನರ್ ಲೆವೆಲ್ ಯಾವ ತರ ಸ್ಟಾರ್ಟ್ ಮಾಡಬಹುದು? ಸೊ, ಫಸ್ಟ್ ನೀವೇನ್ ಮಾಡ್ಬೇಕಾಗಿರೋದು ಏನಂತಂದ್ರೆ ಒಂದು ವರ್ಡ್‌ಪ್ರೆಸ್ ವೆಬ್‌ಸೈಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ವರ್ಡ್‌ಪ್ರೆಸ್ ವೆಬ್‌ಸೈಟ್ ಅನ್ನ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಫಸ್ಟು ಏನಂತಂದ್ರೆ ಹೋಸ್ಟಿಂಗ್ ಮತ್ತೆ ಡೊಮೇನ್ ಬೇಕಾಗುತ್ತೆ. ಸೊ, ಹೋಸ್ಟಿಂಗ್ ಮತ್ತೆ ಡೊಮೇನ್ ಅನ್ನ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಸಿಗುತ್ತೆ. ಸೊ, ಆ ಲಿಂಕ್ ಮುಖಾಂತರ ಹೋಗಿ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಏನಂತಂದ್ರೆ ಒಂದು 10-20% ಡಿಸ್ಕೌಂಟ್ ಸಿಗುತ್ತೆ. 1 ವರ್ಷದವರೆಗೂ ಡೊಮೇನ್ ಫ್ರೀ ಸಿಗುತ್ತೆ. ಸೊ, ಅಲ್ಲಿ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡಬಹುದು. ಸೊ, ಆ ಪ್ಲಾಟ್‌ಫಾರ್ಮ್ ಹೆಸರು ಬಂದ್ಬಿಟ್ಟು ಹೋಸ್ಟಿಂಗರ್. ಸಿಂಪಲ್ ಆಗಿ ಪರ್ಚೇಸ್ ಮಾಡಿ ಆದ ಮೇಲೆ ವರ್ಡ್‌ಪ್ರೆಸ್ ಅನ್ನ ಇನ್‌ಸ್ಟಾಲ್ ಮಾಡ್ಕೊಳ್ಳಿ. ವರ್ಡ್‌ಪ್ರೆಸ್ ಇನ್‌ಸ್ಟಾಲ್ ಆದ್ಮೇಲೆ ನೀವು ಒಂದು ಲೈಟ್ ವೇಟ್ ಇರುವಂತಹ ಥೀಮ್ ಅನ್ನ ಇನ್‌ಸ್ಟಾಲ್ ಮಾಡ್ಕೊಳ್ಳಿ. ಆಸ್ಟ್ರಾ ಆಗಿರ್ಬೋದು, ಜನರೇಟ್‌ಪ್ರೆಸ್ ಆಗಿರ್ಬೋದು. ಸೊ, ಈ ತರದ್ದು. ಅದಾದ್ಮೇಲೆ ನೀಚ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ, ಕೆಲವೊಂದು ಪಾಪ್ಯುಲರ್ ನೀಚ್‌ಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಟೆಕ್ ಆಗಿರ್ಬೋದು, ಬ್ಲಾಗಿಂಗ್ ರಿಲೇಟೆಡ್ ಆಗಿರ್ಬೋದು, ಫೈನಾನ್ಸ್, ಹೆಲ್ತ್, ಗ್ಯಾಜೆಟ್ಸ್. ಸೊ, ಇದ್ರಗಳ ಮೇಲೆ ನೀವೇನ್ ಮಾಡ್ಬೋದಪ್ಪಾ ಅಂತಂದ್ರೆ ಆರ್ಟಿಕಲ್ಸ್ ಅನ್ನ ಬರೆಯೋ ತರ ನೀವು ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಒಂದೇ ಒಂದು ನೀಚನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿ ಬರೆಯೋದಕ್ಕೆ ಹೋಗ್ಬೇಡಿ. ಸೊ, ಅಫಿಲಿಯೇಟ್ ಪ್ರೋಗ್ರಾಮ್ಸ್‌ಗೆ ಜಾಯಿನ್ ಆಗಿ. ಸೊ, ನೀವು ಡೈರೆಕ್ಟ್ ಆಗಿ ಶೇರ್ ಮಾಡಿದ್ರಿ ಅಂತಂದ್ರೆ ಅದು ಕಮಿಷನ್ ನಿಮಗೆ ಸಿಗಲ್ಲ. ಸೊ, ಅದಕ್ಕೋಸ್ಕರ ನೀವು ಅವರದೇ ಆದಂತ ಒಂದು ಅಫಿಲಿಯೇಟ್ ಪ್ರೋಗ್ರಾಮ್‌ಗೆ ಜಾಯಿನ್ ಆಗಬೇಕಾಗುತ್ತೆ. ಅಮೆಜಾನ್ ಅಸೋಸಿಯೇಟ್ಸ್ ಆಗಿರ್ಬೋದು, ಸಿಜೆ ಅಫಿಲಿಯೇಟ್, ಶೇರ್ ಎ ಸೇಲ್. ಸೊ, ಇದು 3 ಪ್ಲಾಟ್‌ಫಾರ್ಮ್‌ಗಳು ಏನ್ ಹೇಳ್ತಿದ್ದೀನಲ್ಲ, ನೀವು ಅಲ್ಲಿ ಹೋಗ್ಬಿಟ್ಟು ಜಾಯಿನ್ ಆಗ್ಬೋದು. ಜಾಯಿನ್ ಆಗ್ಬಿಟ್ಟು ಆಮೇಲೆ ನಿಮ್ಗೆ ಏನಾಗುತ್ತೆ ಆ ಪ್ರಾಡಕ್ಟ್‌ಗಳನ್ನ ನೀವು ಶೇರ್ ಮಾಡೋದಕ್ಕೆ ಒಂದು ಯುನಿಕ್ ಲಿಂಕ್‌ಗಳು ಜನರೇಟ್ ಆಗ್ಬಿಟ್ಟು ನಿಮಗೆ ಸಿಗುತ್ತೆ. ಅಪ್ರೂವಲ್ ಬಂದಾದ್ಮೇಲೆ ನಿಮಗೆ ಏನಂತಂದ್ರೆ ಲಿಂಕ್‌ಗಳು ಸಿಗಕ್ಕೆ ಶುರುವಾಗುತ್ತೆ. ಇಷ್ಟು ಇಂಟರ್ಮಿಡಿಯೇಟ್ ಲೆವೆಲ್‌ಗೆ ಬರೋಣ. ಸೊ, ಕಂಟೆಂಟ್ ಸ್ಟ್ರಾಟಜಿ. ಆರ್ಟಿಕಲ್ಸ್‌ನ ಬರಿತಾ ಹೋಗ್ಬೇಕಾಗತ್ತೆ ನೀವು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೆಲವೊಂದು. ಬೆಸ್ಟ್ ಲ್ಯಾಪ್‌ಟಾಪ್ಸ್ ಅಂಡರ್ 50,000. ಸೊ, ಇಲ್ಲೇನ್ ಮಾಡ್ಬೋದಪ್ಪಾ ಅಂತಂದ್ರೆ ನೀವು ಸಿಂಪಲ್ ಆಗಿ ಲ್ಯಾಪ್‌ಟಾಪ್ಸ್‌ಗಳ ಮೇಲೆ ಬರೀರಿ. ಸೊ, ಅಂಡರ್ 50,000 ಲ್ಯಾಪ್‌ಟಾಪ್ಸ್ ಯಾವ್ಯಾವಿದೆ ಅದನ್ನ ರಿಸರ್ಚ್ ಮಾಡ್ಕೊಳ್ಳಿ ಅಮೆಜಾನ್‌ಗೆ ಹೋಗ್ಬಿಟ್ಟು. ಸೊ, ಅಲ್ಲಿ ಏನ್ ಮಾಡಿ ಅಂತಂದ್ರೆ ರಿಸರ್ಚ್ ಮಾಡ್ಕೊಂಡು ಅದರ ಬಗ್ಗೆ ಸ್ವಲ್ಪ ರಿವ್ಯೂಸ್ ಅನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ. ಸ್ಟಡಿ ಮಾಡಿ ಆದ್ಮೇಲೆ ಆ ಲ್ಯಾಪ್‌ಟಾಪ್ಸ್‌ಗಳ ಬಗ್ಗೆ ಏನ್ ಮಾಡಿರಿ ಅಂತ ಒಂದು ಕಂಪ್ಲೀಟ್ ಆಗಿ ಕಂಟೆಂಟ್ ಅನ್ನ ಬರೀರಿ. ಸೊ, ಆ ಕಂಟೆಂಟ್ ಅಲ್ಲಿ ನಿಮ್ಮ ಲಿಂಕ್‌ಗಳನ್ನ ಶೇರ್ ಮಾಡಿ. ಇಷ್ಟು ಹೋಸ್ಟಿಂಗರ್ ರಿವ್ಯೂ. ಕೆಲವೊಂದು ಹೋಸ್ಟಿಂಗರ್ಸ್ ಅನ್ನ ತಗೊಳ್ಳಿ. ಸೊ, ಇವಾಗ ಏನಂತಂದ್ರೆ ಇದರಲ್ಲಿ ಹೋಸ್ಟಿಂಗರ್ ಮಾತ್ರ ಕೊಟ್ಟಿದ್ದಾರೆ. ಸೊ, ಆ ಹೋಸ್ಟಿಂಗರ್‌ನ ಓಪನ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಅದ್ರಲ್ಲಿ ಏನೇನಿದೆ, ಏನೇನು ಪ್ರೊವೈಡ್ ಮಾಡ್ತಾರೆ, ಯಾವ ರೀತಿ ಕಸ್ಟಮರ್ ಸಪೋರ್ಟ್ ಇದೆ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ, ಅದರ ರಿವ್ಯೂಸ್ ಅನ್ನ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಹಾಕಿ. ಇದರಿಂದ ಏನಾಗತ್ತೆ ಅಂತಂದ್ರೆ ಯಾರಾದ್ರೂ ಕ್ಲಿಕ್ ಮಾಡ್ಕೊಂಡು ಹೋಸ್ಟಿಂಗರ್ ಬೈ ಮಾಡಿದ್ರು ಅಂತಂದ್ರೆ ನಿಮಗೆ ಕಮಿಷನ್ ಸಿಗುತ್ತೆ. ನೆಕ್ಸ್ಟ್ ಟಾಪ್ ವರ್ಡ್‌ಪ್ರೆಸ್ ಪ್ಲಗಿನ್ಸ್. ಸೊ, ಪ್ಲಗಿನ್ಸ್‌ಗಳ ಮೇಲೂ ಕೂಡ ನೀವೇನಂತಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಮಾಡಬಹುದು. ಸೊ, ಸರ್ಚ್ ಮಾಡ್ಕೊಳ್ಳಿ ಪ್ಲಗಿನ್ಸ್‌ಗಳನ್ನ, ಯೂಸ್‌ಫುಲ್ ಪ್ಲಗಿನ್ಸ್‌ಗಳನ್ನ, ಅದರ ಬಗ್ಗೆ ಕಂಪ್ಲೀಟ್ ಆಗಿ ಕಂಟೆಂಟ್ ಹಾಕಿ. ಸೊ, ಸಿಂಪಲ್ ಮೆಥಡ್. ಅದಾದ್ಮೇಲೆ ಎಸ್‌ಇಒನ ಆಪ್ಟಿಮೈಸ್ ಮಾಡಿ. ಕೀವರ್ಡ್ ಅನ್ನ ರಿಸರ್ಚ್ ಮಾಡಿ. ಟೈಟಲ್ ಮತ್ತೆ ಮೆಟಾ ಡಿಸ್ಕ್ರಿಪ್ಷನ್ ಅನ್ನ ಆಪ್ಟಿಮೈಸ್ ಮಾಡಿ. ಇಂಟರ್ನಲ್ ಲಿಂಕಿಂಗ್‌ನ ಮಾಡಿ. ನೆಕ್ಸ್ಟ್ ಕಂಪ್ಯಾರಿಸನ್ ಅಂಡ್ ರಿವ್ಯೂ ಆರ್ಟಿಕಲ್ಸ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಹೋಸ್ಟಿಂಗರ್ ವರ್ಸಸ್ ಬ್ಲೂ ಹೋಸ್ಟ್. ಸೊ, ಇವೆರಡು ಏನಂತಂದ್ರೆ ಒಂದು ಹೋಸ್ಟಿಂಗ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿಗಳು. ಸೊ, ಇದರಲ್ಲಿ ಯಾವ್ದು ಬೆಸ್ಟ್ ಅಂತ ನೀವು ಕಂಪೇರ್ ಮಾಡ್ಬಿಟ್ಟು ಪೋಸ್ಟ್‌ಗಳನ್ನ ಹಾಕ್ಬೋದು. ನೆಕ್ಸ್ಟ್ ಬೆಸ್ಟ್ ಹೋಸ್ಟಿಂಗ್ಸ್ ಫಾರ್ ಬಿಗಿನರ್ಸ್ ಅಂತ ಹಾಕ್ಬಿಟ್ಟು ಕೆಲವೊಂದು ಕಂಪ್ಯಾರಿಸನ್ ನೀವು ಇದರಲ್ಲಿ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋ ಲೆವೆಲ್ ಸ್ಕೇಲ್ ಅಂಡ್ ಆಟೋಮೇಷನ್. ಮೇಲ್ ಲಿಸ್ಟ್ ಅನ್ನ ಬಿಲ್ಡ್ ಮಾಡಬೇಕಾಗುತ್ತೆ ಫಸ್ಟ್. ಫ್ರೀ ಇ ಬುಕ್ಸ್ ಗಳನ್ನ ಕೊಡಿ. ಸೊ, ನಿಮ್ದು ಒಂದು ಬ್ಲಾಗ್ ಗಳಲ್ಲಿ ಏನ್ ಮಾಡಿ ಅಂತಂದ್ರೆ ಫ್ರೀ ಇ ಬುಕ್ಸ್. ಸೊ, ರಿಲೇಟೆಡ್ ಯಾವ ಒಂದು ನೀಚ್ ಇದೆ ನೋಡಿ ನಿಮ್ಮ ಬ್ಲಾಗ್, ಆ ನೀಚ್ ರಿಲೇಟೆಡ್ ಕೆಲವೊಂದು ಫ್ರೀ ಇ ಬುಕ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ, ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಯಾರೆಲ್ಲ ವಿಸಿಟರ್ಸ್ ಇದ್ದಾರೆ ಅವ್ರು ಇಂಟ್ರೆಸ್ಟ್ ಇದ್ದು ಡೌನ್ಲೋಡ್ ಮಾಡ್ಕೋತಾರ ಅಂತಂದ್ರೆ ಅವರ ಇಮೇಲ್ ಹಾಕ್ಬಿಟ್ಟು ಅವರು ಡೌನ್ಲೋಡ್ ಮಾಡ್ಕೊಳ್ತಾರ ಒಂದು ಆಪ್ಷನ್ ಅನ್ನ ಕೊಡಿ. ಸೊ, ಆ ತರ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಅವರ ಇಮೇಲ್ ನಿಮಗೆ ಸಿಗುತ್ತೆ. ಸೊ, ಆ ಇಮೇಲ್ ಅನ್ನ ತಗೊಂಡ್ಬಿಟ್ಟು ನೀವು ನಿಮ್ಮ ಅಫಿಲಿಯೇಟ್ ಒಂದು ಸೇಲ್ಸ್ ಅನ್ನ ಇನ್ಕ್ರೀಸ್ ಮಾಡಬಹುದು. ನೆಕ್ಸ್ಟ್ ಬೋನಸ್ ಸ್ಟ್ರಾಟಜಿಯನ್ನ ಬಳಸಿ. ಸೊ, ಕೆಲವೊಬ್ಬರ ಯೂಟ್ಯೂಬರ್ಸ್‌ಗಳು ಏನ್ ಮಾಡ್ತಾರೆ ಅಂತಂದ್ರೆ ನನ್ನ ಒಂದು ಅಫಿಲಿಯೇಟ್ ಲಿಂಕ್ ಮುಖಾಂತರ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಕೆಲವೊಂದು ಪ್ರೀಮಿಯಂ ಪ್ಲಗಿನ್ಸ್ ಮತ್ತೆ ಥೀಮ್ಸ್ ಅನ್ನ ಪ್ರೊವೈಡ್ ಮಾಡ್ತೀನಿ ಅನ್ನೋ ಒಂದು ಏನಂತಂದ್ರೆ ಬೋನಸ್ ಕೊಡೋ ತರ ಒಂದು ಹೇಳ್ತಾರೆ. ಸೊ, ಅದರಿಂದ ಏನಾಗುತ್ತೆ ತುಂಬಾ ಒಂದು
ಪರ್ಚೇಸ್ ಮಾಡು ಕೂಡ ಇರ್ತಾರೆ. ಯೂಟ್ಯೂಬ್ ಪ್ಲಸ್ ಬ್ಲಾಗ್ ಅನ್ನ ಏನ್ ಮಾಡಿ ಕಂಬೈನ್ ಮಾಡಿ. ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಬ್ಲಾಗ್ ಲಿಂಕ್ ಅನ್ನ ಹಾಕಿ ಬ್ಲಾಗ್ ಟ್ರಾಫಿಕ್ ಪ್ಲಸ್ ಯೂಟ್ಯೂಬ್ ಟ್ರಾಫಿಕ್ ಎರಡನ್ನೂ ಸೇರ್ಬಿಟ್ಟು ಕಂಬೈನ್ ಮಾಡಬಹುದು. ಸೊ ಹಾಗಂತಂದ್ರೆ ಇದರಲ್ಲಿ ಕೆಲವೊಂದು ಕಾಮನ್ ಮಿಸ್ಟೇಕ್ಸ್ ಗಳನ್ನ ನಾವು ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಟೂ ಮೆನಿ ಅಫಿಲಿಯೇಟ್ ಲಿಂಕ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಸ್ಪ್ಯಾಮಿ ಕಂಟೆಂಟ್ ಇರುತ್ತೆ. ಎಸ್ಇಒ ನ ಮಾಡಲ್ಲ. ಅದೇ ರೀತಿಯಾಗಿ ಕಾಪಿ ಪೇಸ್ಟ್ ಆರ್ಟಿಕಲ್ಸ್ ಅನ್ನ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಆ, ಈ ಒಂದು ಕೆಲವೊಂದು ಮಿಸ್ಟೇಕ್ಸ್ ಗಳನ್ನ ನಾವು ಮಾಡ್ತೀವಿ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ. ಅದೇ ರೀತಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್‌ಗಾಗಿ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.